ಕೊಡಲಾಗಿದೆ. ಸ್ಥಳ ಬಸವ ಗಾರ್ಡನ್ ಆರ್ಜಿ ಕಲ್ಯಾಣ ಮಂಟಪ. ಉದ್ಘಾಟಕರಾಗಿ ಶ್ರೀ ಅಶೋಕ್ ಎಂ ಪಟ್ಟಣ್ MLA ಇರ್ತಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಸಮಾಜದ ರಾಜ್ಯಾಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ರೂಢಿ ರಾಜ್ಯಾಧ್ಯಕ್ಷರು ಅವ್ರು ಬರಾಕ್ತಾರೆ. ಮತ್ತು ಅತಿಥಿಗಳಾಗಿ ಮಾದೇವಪ್ಪ ಯಾದವಾಡ್ ಮಾಜಿ ಶಾಸಕರು ಬರ್ತಾರೆ. ಅತಿಥಿ ಉಪನ್ಯಾಸಕರಾಗಿ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಗಾಯಕರು ಅವರು. ಈ ಕಾರ್ಯಕ್ರಮ ಜೂನ್ 12ನೇ ತಾರೀಕು ಐತಿ. SSLC ಮತ್ತು PUC ಹೆಚ್ಚು ಅಂಕ ಪಡೆದವರಿಗೆ ನಾವು ಪ್ರತಿಭಾ ಪುರಸ್ಕಾರ ಮಾಡ್ತೀವಿ ಪ್ರತಿ ವರ್ಷ. ಈ ವರ್ಷ SSLCಗೆ 90+ 90 ವರ್ಗಕ್ಕಿಂತ ಹೆಚ್ಚು ಮಾರ್ಕ್ ತಗೊಂಡವರು ನಾವು ಕೆಲವೊಂದು 4 ನಂಬರ್ ಕೊಡ್ತೀವಿ, ಆ ನಂಬರ್ಗೆ ತಿಳಿಸ್ಕೊಡ್ತೀವಿ. PUC 85+ ಮಾಡೀವಿ. ಇದೆಲ್ಲ ಯಾರು MBBS MD ಆದವರು ಸಹಿತ ನಾವು ತಿಳಿಸಿದರೆ ಕೆಳಗೆ 4 ಹೆಸರು ಕೊಟ್ಟಿವಿ. ಒಂದು ಪ್ರಧಾನ ಕಾರ್ಯದರ್ಶಿ ಅವರಾದ ಹಿರಣ್ಣ ಗುಡ್ಡಾಗೂಡ ನಂಬರ್ ಸಿಗುತ್ತೆ. ಪ್ರಭು ನಡುಮನಿ, ಸುರೇಶ್ ಆಲ್ಗುಂಡಿ, ಹಿರಣ್ಣ ಕಲ್ಯಾಣಿ, ಯಾರೇ ಇದು ಬಾಲಕರು ವಿದ್ಯಾರ್ಥಿಗಳು ಇವ್ರು ತಿಳಿಸಿದ್ರೆ ತಿಳಿಸ್ತಾರೆ. ಪ್ರತಿ ವರ್ಷ ಈ ವರ್ಷ ಕರ್ನಾಟಕ ರಾಜ್ಯ ಬಡಗಿ ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ತಾಲೂಕು ಘಟಕ ರಾಮದುರ್ಗ ಹಾಗೂ ಯುವ ಘಟಕ ಹಾಗೂ ಮಹಿಳಾ ಘಟಕಗಳ ಆಶ್ರಯದಲ್ಲಿ ಬಸವಶ್ರೀ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು 12/6/2026 ಹಮ್ಮಿಕೊಳ್ಳಲಾಗಿದ್ದು, ಪ್ರತಿ ವರ್ಷದಂತೆ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡುವುದಕ್ಕೋಸ್ಕರ SSLCಯಲ್ಲಿ 90 ಹಾಗೂ ಅದಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ PUCಯಲ್ಲಿ 85 ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಹಾಗೂ ಅದರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಹಿಂಗೆ ಬಹುಮಾನ, ನಗದು ಬಹುಮಾನ ಸಹಿತ ಒಂದು ಪುರಸ್ಕಾರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ನಮ್ಮ ಸಮಾಜದ MBBS ಅಥವಾ MD MS ಈ ಯಾವುದೇ ವೈದ್ಯಕೀಯ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಮುಗಿಸಿದವರಿಗೆ ಅವರಿಗೂ ಸಹ ಗೌರವ ಸನ್ಮಾನವನ್ನು ಏರ್ಪಡಿಸಲಾಗಿದೆ. ಪ್ರತಿ ವರ್ಷ ಈ ವರ್ಷವೂ ಆಗಲೇ ಅಧ್ಯಕ್ಷರು ತಿಳಿಸಿದ ಹಾಗೆ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರಾಗಿರ್ತಕ್ಕಂಥ ಅಶೋಕಣ್ಣ ಪಟ್ಟಣವರು ಉದ್ಘಾಟನೆ ಮಾಡ್ತಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾದೇವಪ್ಪಣ್ಣ ಯಾದವಾಡ್ ಅವರು ಬರ್ತಾರೆ. ಅದರೊಂದಿಗೆ ನಮ್ಮ ಕರ್ನಾಟಕ ರಾಜ್ಯ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಲ್ಲಿಕಾರ್ಜುನ್ ರೂಢಿಯವರು ಮುಖ್ಯ ಅತಿಥಿಗಳಾಗಿ ಬರ್ತಾರೆ. ಅತಿಥಿ ಉಪನ್ಯಾಸಕರಾಗಿ ಧಾರವಾಡದ ಖ್ಯಾತ ಕರ್ನಾಟಕ ಹಿಂದೂಸ್ತಾನಿ ಸಂಗೀತಗಾರರಾಗಿರ್ತಕ್ಕಂಥ ಧಾರವಾಡದ ಶ್ರೀ ಮೃತ್ಯುಂಜಯ ಶೆಟ್ಟರ್ ಸರ್ ಅವರು ಈ ಅತಿಥಿ ಉಪನ್ಯಾಸಕರಾಗಿ ಆಗಮಿಸ್ತಾರೆ. ಇಡೀ ತಾಲೂಕಿನ ಎಲ್ಲ ನಮ್ಮ ಕಾರ್ಯಕಾರಿ ಮಂಡಳಿ ಸದಸ್ಯರು ಹಾಗೂ ನಮ್ಮ ಸಮಾಜದ ಎಲ್ಲ ಜನರು ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷಕ್ಕೆ ಈ ವರ್ಷ ನಡೆಸಲಾಗಿದೆ. ನಾವು ದಯವಿಟ್ಟು ಅದನ್ನು ಪತ್ರಿಕೆಗಳಲ್ಲಿ ಪ್ರಕಟಣೆಯನ್ನು ಹೊರಡಿಸುವುದರ ಮೂಲಕ ಈ ಒಂದು ವಿಷಯ ನಮ್ಮ ಸಮಾಜದ ಸಮಸ್ತ ಜನರಿಗೆ ತಲುಪಿಸುವ ಒಂದು ಹೊಣೆಗಾರಿಕೆ ನಮ್ಮದಾಗಿದ್ದು, ಅದರ ಜೊತೆ ನಿಮ್ಮ ಸಹಕಾರ ಬಹಳ ಮುಖ್ಯವಾದ್ದು. ಅದಕ್ಕೆ ದಯವಿಟ್ಟು ಪ್ರಕಟಣೆ ಮಾಡೋದ್ರ ಮೂಲಕ